ರಾಮದುರ್ಗ ಸಿರಸಂಗಿ ಸವದತ್ತಿ ಮಾರ್ಗದ ಮೂಲಕ ಲೋಕಾಪುರ ಧಾರವಾಡ ನೂತನ ರೈಲು ಸಂಚಾರಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳಿಗೆ ಮುಂದಾಗಿದೆ. ಬಹುದಿನಗಳ ಬೇಡಿಕೆಯಾಗಿದ್ದ ಲೋಕಾಪುರದಿಂದ ಧಾರವಾಡದವರೆಗೆ ರಾಮದುರ್ಗ ಸಿರಸಂಗಿ ಸವದತ್ತಿ ನೂತನ ರೈಲು ಮಾರ್ಗ ಪ್ರಾರಂಭಗೊಳ್ಳುವ ನಿರೀಕ್ಷೆ ಮತ್ತೆ ಗರಿಗೆದರಿದೆ. ನೈಋತ್ಯ ರೈಲ್ವೆ ವಲಯ ರಾಮದುರ್ಗ ಸಿರಸಂಗಿ ಸವದತ್ತಿ ಮಾರ್ಗದ ಮೂಲಕ ಲೋಕಾಪುರ ಧಾರವಾಡ ನೂತನ ರೈಲು ಸಂಚಾರಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳಿಗೆ ಮುಂದಾಗಿದೆ. ಈ ಮಾರ್ಗದ ಸರ್ವೆ ಕಾರ್ಯವನ್ನು ಪ್ರಾರಂಭಿಸಿದ್ದ ರೈಲ್ವೆ ಇಲಾಖೆ ವಿವರಗಳನ್ನ ಇತ್ತೀಚೆಗೆ ರೈಲ್ವೆ ಮಂಡಳಿಗೆ ಸಲ್ಲಿಸಿದೆ. ಈ ಮಾರ್ಗದಲ್ಲಿ ಕೈಗೊಳ್ಳಬೇಕಿರುವ ಇಂಜಿನಿಯರಿಂಗ್ ಕಾಮಗಾರಿ, ಸಂಚಾರ ವ್ಯವಸ್ಥೆ, ವಶಪಡಿಸಿಕೊಳ್ಳಬೇಕಿರುವ ಭೂಮಿ ಮತ್ತಿತರ ವಿವರಗಳನ್ನ ಸರ್ವೆ ವರದಿಯಲ್ಲಿ ಅಡಕವಾಗಿದೆ. ಧಾರವಾಡದ ಮಧ್ಯದ ರಾಜ್ಯ ಹೆದ್ದಾರಿ 34ರಲ್ಲಿ ವಾಹನ ದಟ್ಟಣೆ ಕಾರಣ ಈ ಮಾರ್ಗದಲ್ಲಿ ರೈಲು ಸಂಚಾರ ಪ್ರಾರಂಭಿಸಬೇಕೆಂಬ ಬೇಡಿಕೆ ಬಹುದಿನಗಳಿಂದ ಇತ್ತು. ಅದರಲ್ಲಿಯೂ ಸವದತ್ತಿ ಯಲ್ಲಮ್ಮ ಮಾರ್ಗ ದೇವಸ್ಥಾನಕ್ಕೆ ಹೋಗುವ ಕೋಟ್ಯಾಂತರ ಭಕ್ತರಿಗೆ ಈ ರೈಲು ಮಾರ್ಗ ಹೆಚ್ಚು ಸಹಾಯವಾಗಲಿದೆ. ಧಾರವಾಡ ಲೋಕಾಪುರ ಮಧ್ಯದ ರಸ್ತೆ ಅಂತರ 110.6 ಕಿಲೋಮೀಟರ್ ಇದ್ದು ಪ್ರಯಾಣಿಕರಿಗೆ ಕನಿಷ್ಠ 4 ತಾಸು ತಗಲಿದೆ. ರೈಲು ಮಾರ್ಗ ನಿರ್ಮಾಣವಾದರೆ ದೂರ 95 ಕಿಲೋಮೀಟರ್ಗೆ ಇಳಿಯಲಿದ್ದು ಪ್ರಯಾಣಿಕರಿಗೆ ಸಮಯ ಹಾಗೂ ಹಣ ಉಳಿತಾಯವಾಗಲಿದೆ. 2017ರಲ್ಲಿಗೆ ರೈಲ್ವೆ ಮಂಡಳಿ ಮಾರ್ಗದ ಸರ್ವೆ ಕಾರ್ಯಕ್ಕೆ ನಿರ್ದೇಶನ ನೀಡಿತ್ತು. ಇದೀಗ ಮೋಜಣಿ ವರದಿ ರೈಲ್ವೆ ಮಂಡಳಿಗೆ ಸೇರಿದೆ. ವರದಿಯಲ್ಲಿ ಹೆಚ್ಚಿನ ವಿವರನ್ನ ಪರಿಶೀಲಿಸಿದ ನಂತರ ಮಂಡಳಿಯು ನೂತನ ಮಾರ್ಗ ನಿರ್ಮಾಣ ಪ್ರಾರಂಭಿಸೋಕೆ ಅಥವಾ ಬೇಡವೋ ಎಂಬುದನ್ನು ನಿರ್ಧರಿಸಲಿದೆ. ಸಕಾರಾತ್ಮಕ ನಿರ್ಧಾರ ತೆಗೆದುಕೊಂಡ್ರೆ ಮಾರ್ಗ ನಿರ್ಮಾಣ, ಸಿಗ್ನಲ್, ಮೇಲ್ಸೇತುವೆ, ಕೆಳಸೇತುವೆ, ಮಧ್ಯೆ ಮಧ್ಯೆ ನಿರ್ಮಾಣಗೊಳ್ಳಲಿರುವ ನಿಲ್ದಾಣ ಸೇರಿ ಹಲವು ಖರ್ಚುಗಳ ವಿವರವನ್ನ ವಿಸ್ತೃತ ಅಂದಾಜು ವೆಚ್ಚ ಸಿದ್ಧಗೊಳ್ಳಲಿದೆ. ಮುಂದಿನ ಆರ್ಥಿಕ ವರ್ಷದ ಮುಂಗಡ ಪತ್ರದಲ್ಲಿ ಲೋಕಾಪುರ ಧಾರವಾಡ ನೂತನ ರೈಲು ಮಾರ್ಗಕ್ಕೆ ಹಸಿರು ನಿಶಾನೆ ದೊರೆತ ನಂತರ ಭೂಮಿ ವಶಪಡಿಸಿಕೊಳ್ಳುವ ಪ್ರಕ್ರಿಯೆ ನಡೆಯಬೇಕಾಗುತ್ತದೆ. ಲೋಕಾಪುರ ಧಾರವಾಡ ನೂತನ ರೈಲು ಮಾರ್ಗ ನಿರ್ಮಾಣ ಸರ್ವೆ ವಿವರ ರೈಲ್ವೆ ಮಂಡಳಿಗೆ ಸಲ್ಲಿಕೆಯಾಗಲಿದೆ. ಈ ಮಾರ್ಗದ ಅವಶ್ಯಕತೆ ನಿರ್ಧಾರವನ್ನ ಮಂಡಳಿ ಕೈಗೊಳ್ಳಲಿದೆ. ರೈಲ್ವೆ ಮಂಡಳಿಯಿಂದ ಒಪ್ಪಿಗೆ ದೊರೆತಲ್ಲಿ ಮಾರ್ಗ ನಿರ್ಮಾಣದ ಕಾಮಗಾರಿ ಮಂಜೂರಾಗಲಿದೆ ಎಂದು ಈ ವಿಜಯ ನೈಋತ್ಯ ರೈಲ್ವೆ ವಲಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಅಭಿಪ್ರಾಯ ವ್ಯಕ್ತಪಡಿಸಿದರು.